ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ ಲಾಗ್ಸ್. ನೋಡಿ, ಇವತ್ತು ಬೆಳಗ್ಗೆನೇ ಹೊರಗಡೆ ಹೋಗ್ತಾಯಿದ್ದೆ. ಅಂದರೆ ಸಾಟರ್ಡೇ ಲಾಗಿದ್ದು ನಮ್ಮ ಮನೆ ದೇವ್ರಿಗೆ ಹೋಗ್ಬಿಟ್ಟು ಆಮೇಲೆ ಭೂಹರ ಸ್ವಾಮಿ ದೇವಸ್ಥಾನ ಕಲ್ಲಳ್ಳಿಗೆ ಹೋಗೋಣ ಅಂತ ಬೆಳಗ್ಗೆನೇ ರೆಡಿ ಆದ್ವಿ. ಅಂದರೆ ರೆಡಿ ಆದ್ವಿ. ಮಕ್ಕಳು ಬಂದಮೇಲೆ ಮಕ್ಕಳನ್ನ ಕರ್ಕೊಂಡು ಜೊತೆಗೆ ಹೋಗೋಣ ಅಂತ ಅಂದ್ವಿ. ನಾವು ಒಂದು 2 o'clock ನಮ್ಮ ಮನೆ ದೇವ್ರಿಗೆ ಹೋಗಿದ್ವಿ. ಅಲ್ಲಿ ಮನೆ ದೇವ್ರನ್ನೆಲ್ಲ ಮುಗಿಸ್ಕೊಂಡು ಅಲ್ಲೇ ಊಟ ಮಾಡ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದೆ ಕಲ್ಲಳ್ಳಿ ಕಡೆಗೆ. ಅಂದರೆ ಭೂವರಹ ಸ್ವಾಮಿ ದೇವಸ್ಥಾನ ನೀವೆಲ್ಲ ಕೇಳಿರ್ಬೋದು. ನಾವು ಒಂದು ಸಲ ಹೋಗೋಣ, ವಿಸಿಟ್ ಮಾಡೋಣ ದೇವಸ್ಥಾನಕ್ಕೆ ಅಂತೇಳ್ಬಿಟ್ಟು ಹೋಗಿದ್ವಿ. ಸುಮ್ಮನೆ ಜಸ್ಟ್ ಪೂಜೆ ಮಾಡಿಸ್ಕೊಂಬರೋಕೆ ಅಷ್ಟೇ. ನೋಡಿ, ಮೈಸೂರು ಎಕ್ಸ್ಪ್ರೆಸ್ ವೇ ಮೂಲಕ ಹೋದ್ವಿ. ಸಾಟರ್ಡೆ ಆಗಿರೋದು ಅಷ್ಟೊಂದು ರಶ್ ಏನು ಇರಲಿಲ್ಲ. ಅಂದ್ರೂ ರೋಡ್ ಸ್ವಲ್ಪ ಕಲ್ಲಳ್ಳಿಗೆ ಹೋಗೋ ರೋಡಲ್ಲಿ ತುಂಬಾ ರೋಡು ಹಾಳಾಗಿತ್ತು. ಮಧ್ಯದಲ್ಲಿ ಐಸ್ ಕ್ರೀಮ್ ತೊಗೊಂಡು ತಿಂದ್ಬಿಟ್ಟು ಎಲ್ಲರೂ ಫನ್ ಮಾಡ್ಕೊಂಡು, ಇವ್ರು ನಮ್ಮ ನಾದಿನಿ ದೀಪು, ನನ್ನ ಮಗ ಮುತ್ತರಾಜು. ನೋಡಿ, ಇದು ಕಾವೇರಿ ಬ್ಯಾಕ್ ವಾಟ್ರ್ ಅಂತೆ. ಅಂದರೆ ಭೂವರ ಸ್ವಾಮಿ ದೇವಸ್ಥಾನದ ಹತ್ರನೇ ಬರೋದಿದ್ದು ಫುಲ್ಲು. ತುಂಬಾ ಸಖತ್ತಾಗಿದೆ ಗೈಸ್. ನಿಜವಾಗ್ಲೂ ನೀವು ಸ್ಯಾಟರ್ಡೆ ಸಂಡೇ ಏನಾರು ಔಟಿಂಗ್ ಹೋಗಬೇಕು ಅಂತಂದರೆ ಈ ಪ್ಲೇಸ್ಗೆ ಹೋಗಿ ದೇವಸ್ಥಾನ ನೋಡ್ಕೊಂಡಂಗೂ ಆಗುತ್ತೆ, ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ. ಆದರೆ ಯಾರು ನೀರಿಗೆ ಇಳಿಬೇಡಿ, ಸೇಫ್ಟಿ ಪರ್ಪಸ್ಗೋಸ್ಕರ. ನೋಡಿ, ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ತಲೆ ಕಾಲ ಕಳ್ಕೊಂಡು 7 ಗಂಟೆ ಅಷ್ಟೊತ್ತಿಗೆ ದೇವಸ್ಥಾನ ಕ್ಲೋಸ್ ಅಂದ್ಕೊಂಡ್ರು. ಅಷ್ಟೊತ್ತಿಗೆ ದರ್ಶನ ಮಾಡ್ಕೊಂಡ್ರೆ ಆಯಿತು ಅಂತೇಳಿ ಓಡಾಡ್ತಾ ಇದ್ವಿ. ನನಗಂತೂ ನೀರಂದರೆ ತುಂಬಾ ಇಷ್ಟ, ಅಷ್ಟೇ ಭಯ ಕೂಡ. ಅದನ್ನ ವ್ಯೂ ಮಾತ್ರ ಸಖತ್ತಾಗಿತ್ತು. ಸಂಜೆ ಟೈಮಲ್ವಾ, ನೋಡೋಕ್ಕೆ ಸಖತ್ತಾಗಂದರೆ ಸಖತ್ತಾಗಿತ್ತು. 6:45 ಆಗಿತ್ತು. ನೋಡಿ ಹೆಂಗಿದೆ ವ್ಯೂ ಮಾತ್ರ, ಸುತ್ತಮುತ್ತ ಎಲ್ಲ ಸೂಪರಾಗಿತ್ತು. ಸೂರ್ಯ ನೆತ್ತಿ ಮೇಲೆ ಕೂತಿರೋ ಥರ ಇತ್ತು ನದಿ ಮೇಲೆ. ತುಂಬಾ ಇಷ್ಟ ಆಯಿತು ಪ್ಲೇಸು. ನಾವು ಸ್ವಲ್ಪ ಬೇಗ ಹೋಗಬೇಕಾಗಿತ್ತು ಅಂತ ಅಲ್ಲಿ ಹೋದ್ಮೇಲೆ ಫೀಲ್ ಮಾಡ್ಕೊಂಡು, ಅಲ್ಲೇ ಹಿಮದ ಗೋಪಾಲ ಸ್ವಾಮಿ ಬೆಟ್ಟ, ಇನ್ನೂ ಸುಮಾರು ಪ್ಲೇಸಸ್ ಅಲ್ಲೇ ಹತ್ತತ್ರ ಇತ್ತು. ನಮ್ಗೆ ಗೊತ್ತಿರಲಿಲ್ಲ. ನೋಡಿ, ಅವ್ರ ಅಣ್ಣ ತಂಗಿ ಇಬ್ಬರೂ ಹೆಂಗೆ ಕೈ ಹಿಡ್ಕೊಂಡು ಓಡಾಡ್ತವ್ರೆ. ಬೇಗ ಬರಬೇಕಾಗಿತ್ತಂತ ಇಬ್ಬರು ಮಾತಾಡ್ಕೊಂಡು ಓಡಾಡ್ತಾ ಇದ್ದಾರೆ. ಆಮೇಲೆ ನಾವು ದೇವಸ್ಥಾನ ಒಳಗಡೆ ಫೋಟೋಗ್ರಫಿ ಇಲ್ಲ, ಅದಕ್ಕೋಸ್ಕರ ಹೊರಗಡೆ ದೇವಸ್ಥಾನದ ಬಂದು ಮತ್ತು ಈ ರೀತಿ ನೋಡಿ ಇಟ್ಟಿಗೆಗಳನ್ನ ಕಟ್ಟಿದ್ರು. ಯಾರು ನನ್ನ ಚಾನಲ್ ನೋಡ್ತಾ ಅವ್ರಿಗೆಲ್ಲ ಹಾಯ್. ಹೀಗೆ ನನ್ನ ಚಾನಲ್ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.